ದಾವಣಗೆರೆಯಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಜಾಲಿನಗರದ ರಸ್ತೆ ಪಕ್ಕದಲ್ಲೇ ಹಾಕಿದ್ದ ಪೆಂಡಾಲ್ ಕೆಳಗೆ ಕುಳಿತು ಬಿಸಿ ಬಿಸಿ ಬೆಣ್ಣೆ ದೋಸೆ ಸವಿದಿದ್ದಾರೆ. ಸಿಎಂಗೆ ಎಸ್ಎಸ್ ಮಲ್ಲಿಕಾರ್ಜುನ್ ಅವರೇ ಬೆಣ್ಣೆ ದೋಸೆ ಬಡಿಸಿದ್ದಾರೆ. ಇದಾದ ಬಳಿಕ ನಗರದ ಬೂದಾಳ್ ರಸ್ತೆಯಲ್ಲಿರುವ ದುಗ್ಗಮ್ಮ ಕಣದಲ್ಲಿ ಸಿಎಂ ಬಹಿರಂಗ ಸಭೆ ನಡೆಸಿದ್ದಾರೆ. ಈ ವೇಳೆ ಮುಸ್ಲಿಂ ನಾಯಕರು ಮೌಲ್ವಿಗಳಿಂದ ಸಿಎಂಗೆ ಆಶೀರ್ವಾದ ಮಾಡಲಾಗಿದೆ. ನಂತರ ಸಿಎಂ ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿದ್ದಾರೆ. ಸಮರ್ಥ್ವರ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಿಎಂ, ಬರುವ 9ನೇ ತಾರೀಕು ಚುನಾವಣೆ ಇದೆ. ನಮ್ಮ ಅಭ್ಯರ್ಥಿಗೆ ಮತ ಕೊಟ್ಟು ಗೆಲ್ಲಿಸಬೇಕು. ಎಲ್ಲರೂ ಮತದಾನದ ಹಕ್ಕು ಚಲಾಯಿಸಬೇಕು. ಕಾಂಗ್ರೆಸ್ ಚಿಹ್ನೆಗೆ ಮತ ನೀಡಿ ಸಮರ್ಥ್ನ ವಿಧಾನಸೌಧಕ್ಕೆ ಕಳುಹಿಸಿಕೊಡಿ. ನಮ್ಮ ಸರ್ಕಾರ ಇನ್ನೂ 2 ವರ್ಷ ಇರುತ್ತೆ. ಸಮರ್ಥ್ ಗೆದ್ರೆ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಕೆಲಸ ಆಗೋಕೆ ಸಾಧ್ಯವಾಗುತ್ತೆ ಅಂತ ಹೇಳಿದರು. 9ನೇ ತಾರೀಕು ಉಪಚುನಾವಣೆ ನಡೀತಾ ಇದೆ. ಅವತ್ತು ನೀವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಅವರನ್ನು ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ಪ್ರಭಾ ಮಲ್ಲಿಕಾರ್ಜುನ ಅವರು ಮತ್ತೆ ಮಲ್ಲಿಕಾರ್ಜುನ್ ಅವರು ನಿಮ್ಮಲ್ಲಿ ಮನವಿ ಮಾಡಿದ್ದಾರೆ. ದಯಮಾಡಿ ನೀವೆಲ್ಲರೂ ಕೂಡ ತಪ್ಪಿಸ್ಕೋಬಾರದು. ಯಾಕಂತಂದ್ರೆ ಈ ವೋಟ್ ಇದೆಯಲ್ಲ, ಹಕ್ಕಿದೆಯಲ್ಲ, ಸಂವಿಧಾನಬದ್ಧವಾಗಿ ಕೊಟ್ಟಿರ್ತಕ್ಕಂಥ ಹಕ್ಕು. ಈ ಹಕ್ಕನ್ನು ಚಲಾಯಿಸ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಬೇಕು. ಅಷ್ಟಕ್ಕೆ ತಾವೆಲ್ಲ ಮತ ಹಾಕಿ ಸಮರ್ಥ್ ಅವರನ್ನ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಾನು ಕೂಡ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಇನ್ನು ಇದೇ ವೇಳೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ಕರ್ನಾಟಕದಲ್ಲಿ 9 ವರ್ಷ ಅಧಿಕಾರದಲ್ಲಿದ್ದರೂ ನಾವು ಕೆಲಸ ಮಾಡಿದ್ದು ಹೇಳಿ ವೋಟ್ ಕೇಳ್ತಾ ಇವಿ. ಬಿಜೆಪಿಯವರಿಗೆ ನನ್ನ ಟೀಕೆ ಮಾಡುವುದೇ ಕೆಲಸ ಆಗಿದೆ. ನಾನು ಬಡವರ ಪರ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲ ಜಾತಿ ಧರ್ಮ ಒಳಗೊಂಡ ಪಕ್ಷ ಕಾಂಗ್ರೆಸ್. ಆದರೆ ಬಿಜೆಪಿ ಧರ್ಮ ಒಡೆಯುವ ಕೆಲಸ ಮಾಡ್ತಾ ಇದೆ. ಯಡಿಯೂರಪ್ಪ ನಾಚಿಕೆ ಆಗಲ್ಲ. ಒಬ್ಬೊಬ್ಬರಿಗೆ 25 ಕೋಟಿ ಕೊಟ್ಟು ಹಿಂಬಾಗಿಲಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಬಿಜೆಪಿಯವರು ಕಡುಭ್ರಷ್ಟರು. ಯತ್ನಾಳ್ ಕರೆ ತಂದು ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಅಭ್ಯರ್ಥಿ ಗೆಲ್ಲುವುದು ಖಚಿತ ಅಂತ ಸೇಮ್ ಹೇಳಿದ್ದಾರೆ. ಬಿಜೆಪಿ ಕರ್ನಾಟಕದಲ್ಲಿ 9 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು. 9 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು. ಈ 9 ವರ್ಷಗಳಲ್ಲಿ ಅವರು ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು, ನಾವು 9 ವರ್ಷಗಳಲ್ಲಿ ಇಂತಿಂಥ ಕೆಲಸಗಳನ್ನು ಮಾಡಿದ್ದೇವೆ. ಅವರು ಯಾವ ಕೆಲಸ ಮಾಡಿದ್ದೀವಿ ಅಂತ ಹೇಳಲ್ಲ, ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅಂತ ಹೇಳಲ್ಲ. ಅದ್ರ ಬದಲಿಗೆ ಸಿದ್ದರಾಮಯ್ಯನನ್ನ ಟೀಕೆ ಮಾಡೋದು, ನಮ್ಮ ಸರ್ಕಾರವನ್ನ ಟೀಕೆ ಮಾಡೋದು. ಯಾಕೆ ಮಾಡ್ತಾರೆ ಅಂತಂದ್ರೆ, ನಾನು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಟೀಕೆ ಮಾಡ್ತಾರೆ. ಉಪಚುನಾವಣೆ ಕಣ ರಂಗೇರಿದೆ. ಕದನದ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್, ನಮಗೆ ಬಾಗಲಕೋಟೆ, ದಾವಣಗೆರೆ ಎರಡೂ ಕಡೆ ಉತ್ತಮ ಗೆಲುವಿನ ಭರವಸೆ ಇದೆ. ಅವರಿಗೆ ಸೋಲುವ ಭೀತಿ ಇದೆ. ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಗೆಲ್ಲುವ ವಿಶ್ವಾಸವಿದೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಗೊಂದಲ ಇದೆ, ದಾವಣಗೆರೆಯಲ್ಲಿ ಗೊಂದಲ ಇದೆ. ಮುಸ್ಲಿಮರು ವೋಟ್ ಮಾಡಲ್ಲ ಅಂತ ಕೂತಿದ್ದಾರೆ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅವ್ರ ಮನೆಯಲ್ಲೇ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅವ್ರ ಮನೆಯಲ್ಲೇ ಗೊಂದಲ ಇದೆ. ಈಗಿರುವಂಥ ಅವರ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಸೋಲ್ತಿರಿ ಅಂತ ಮಾಹಿತಿ ಬಂದು ಕೇರಳಗೆ ಹೋಗಿದ್ದಂಥ ಮುಖ್ಯಮಂತ್ರಿ ಮತ್ತೆ ವಾಪಸ್ ಓಡಿ ಬಾಗಲಕೋಟೆಗೆ ಬರ್ತಾ ಇದ್ದಾರೆ. ಕಳೆದ 3 ವರ್ಷದ ಅಭಿವೃದ್ಧಿ ಶೂನ್ಯ. ಕರ್ನಾಟಕವನ್ನ ಸಾಲಗಾರರ ರಾಜ್ಯವನ್ನ ಮಾಡದಂಥದ್ದು ಸಿದ್ದರಾಮಯ್ಯ. ಅಭಿವೃದ್ಧಿ ಇಲ್ಲ. ಅನ್ನಭಾಗ್ಯಕ್ಕೆ ಕನ್ನಭಾಗ್ಯ ಮಾಡಿದ್ದಾರೆ. ಈಗ ಈ 2 ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಹಂತದಲ್ಲಿ ಗೆಲ್ಲುವಂತ ವಿಶ್ವಾಸ ನಮಗೆಲ್ಲ ಇದೆ. ಇಡೀ ದೇಶದಲ್ಲಿ ಏನು ಚುನಾವಣೆ ನಡೀತಾ ಇದೆ, ವೆಸ್ಟ್ ಬೆಂಗಾಲ್ದಲ್ಲಿ ಕಾಂಗ್ರೆಸ್ ಈಸ್ ನೋವೇರ್. ಆನಂತರ ಅಸ್ಸಾಂದಲ್ಲಿ ಉಚಿತ ಘೋಷಣೆ ಉಚಿತ, ಸೋಲು ಖಚಿತ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಭಾಳ ಹೆವಿಲಿ ದೇ ಆರ್ ಲೂಸಿಂಗ್
ಇದೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಪಾರ್ಟಿಯ ಭ್ರಷ್ಟಾಚಾರ, ದುರಾಡಳಿತ. ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಾನು ದಾವಣಗೆರೆಯ ಜನತೆಗೆ ಒಂದು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಮನೆಯಲ್ಲಿ ಇವರ ತಾತ ಇದ್ದಾಗ ಅವರು MLA ಮಂತ್ರಿ, ಈಗ ಮಗ MLA ಮಂತ್ರಿ, ಅವರ ಹೆಂಡತಿ ಧರ್ಮಪತ್ನಿ MP. ಈಗ ಇವ್ರ ಮಗ MLA ಆದ ಅಂತಂದ್ರೆ ದಾವಣಗೆರೆಯ ಅಕ್ಕಪಕ್ಕದಲ್ಲಿ ಇನ್ನು ಬೇರೆ ಕ್ಷೇತ್ರಗಳನ್ನು ಹುಡುಕಿ ಇನ್ನು ಉಳಿದ ಫ್ಯಾಮಿಲಿ ಒಳಗೆ ಯಾರಿಗಿದ್ದಾರೆ ಅವರಿಗೆಲ್ಲ ಕೊಟ್ಟು MLA MLC ಕೊಟ್ಟು ಇಡೀ ದಾವಣಗೆರೆಯನ್ನು ಕಬ್ಜಾ ಮಾಡ್ಕೊಳ್ತಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡಕ್ಕೆ ಜಮೀರ್ ಎಂಟ್ರಿ ಕೊಟ್ಟಿದ್ದಾರೆ. ನವನಗರದ ವಾಂಬೆ ಕಾಲೋನಿಯಲ್ಲಿ ಜಮೀರ್ ಉಮೇಶ್ ಮೇಟಿ ಪರ ಭರ್ಜರಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಮತ ಹೆಚ್ಚಿರುವ ವಾಂಬೆ ಕಾಲೋನಿಯಲ್ಲಿ ಜಮೀರ್ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ಜಮೀರ್ಗೆ ಸ್ಥಳೀಯ ಮುಸ್ಲಿಂ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ವಿಚಾರವಾಗಿ ಬಾಗಲಕೋಟೆಯಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣ ಇದೆ. ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕಿದೆ. ಪಕ್ಷದ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಬಗ್ಗೆ ಹೇಳಿ ನಮ್ಮ ಗೋಲ್ ಮುಟ್ತೇವೆ. ಬಿಜೆಪಿಯವರು ಸಿದ್ದರಾಮಯ್ಯ ಅವರ ಬಗ್ಗೆ ಅಪಪ್ರಚಾರ ಮಾಡ್ತಿರ್ತಾರೆ, ಅವರನ್ನ ಟಾರ್ಗೆಟ್ ಮಾಡ್ತಾರೆ. ಈ ರೀತಿಯಾಗಿ ದಾರಿ ತಪ್ಪಿಸೋದು, ಜನರ ದಿಕ್ಕು ತಪ್ಪಿಸೋದು ಮಾಡ್ತಾರೆ. ಈ ರೀತಿಯಾಗಿ ದಾರಿ ತಪ್ಪಿಸೋದು, ಜನರ ದಿಕ್ಕು ತಪ್ಪಿಸೋದು ಮಾಡ್ತಾರೆ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಇನ್ನೂ ಕೂಡ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಬೇಕು. ಪಕ್ಷದ ಗ್ಯಾರಂಟಿ, ಅಭಿವೃದ್ಧಿ ಇವನ್ನೆಲ್ಲ ಹೇಳುವಂಥ ಪ್ರಯತ್ನ ಮಾಡಿ ಇನ್ನೂ ನಾವು ಗೋಲ್ ರೀಚ್ ಆಗಬೇಕಾಗಿದೆ. ಆ ಹಂತದಲ್ಲಿ ಕೆಲಸ ಮಾಡ್ತೀವಿ. ನಮ್ಮ ಗೋಲನ್ನು ಮುಟ್ಟುವಂಥ ಪ್ರಯತ್ನ ಮಾಡ್ತೀವಿ. ಚೆಂದ 3 ವರ್ಷದಿಂದ ಅದನ್ನೇ ಮಾಡ್ತಾರೆ ಅವರು. ಅಭಿವೃದ್ಧಿಗೆ ಅವರು ಚರ್ಚೆಗೆ ಬರೋಲ್ಲ, ಅಪಪ್ರಚಾರದಲ್ಲಿರ್ತಾರೆ, ಅವ್ರು ಟಾರ್ಗೆಟ್ ಮಾಡೋದಾಗಲಿ. ಸೊ ಈ ರೀತಿ ಜನರನ್ನು ಅಂದರೆ ದಾರಿ ತಪ್ಪಿಸುವಂಥದ್ದು ಇರ್ಬೋದು, ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನ ಮಾಡ್ತಿರ್ತಾರೆ ಅವರು. ಎಲ್ಲ ಕಡೆ ಕೂಡ ವಿಚಾರ ಮಾಡ್ತಾರೆ. ಅವರು ಟೀಮ್ ಹೆಡ್ ಅವರು ಎಲ್ಲ ಕಡೆ ಅಷ್ಟೇ ಸಮಾನತೆಯಿಂದ ನೋಡಬೇಕಾಯ್ತು. ಅವರು ಜಾತಿ ಅಷ್ಟೆಲ್ಲ ಯಾರೇ ಇದ್ರೂ ಅವರು ಕಾಂಗ್ರೆಸ್ಸಿನ ಜಾತಿ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ವಿಚಾರವಾಗಿ ಮಾತಾಡಿದ ಮಾಜಿ ಸಿಎಂ BSY, ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ತಾರೆ. ಕ್ಷೇತ್ರದಲ್ಲಿ ಚರಂತಿಮಠ ವಿರುದ್ಧ ಒಂದೇ ಒಂದು ಶಬ್ದ ಕೇಳ್ತಾ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ವೀರಣ್ಣ ಚರಂತಿಮಠ ಗೆಲುವು ನಿಶ್ಚಿತವಾಗಿದೆ. ವಿಶ್ವಾಸದ್ರೋಹಕ್ಕೆ ಮತ್ತೊಂದು ಹೆಸರೇ ಸಿದ್ದರಾಮಯ್ಯನವರು. ಅವರ ಜನಾಂಗದ ವ್ಯಕ್ತಿ ಇರುವುದರಿಂದ 4-5 ಬಾರಿ ಬಂದು ಪ್ರಚಾರ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ ಅಂತ ಹೇಳಿದ. ಚುನಾವಣೆ ವೀರಣ್ಣ ಚಿರಂತಿಮಠ ಅವರು ಸುಮಾರು 10,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಬಾಗಲಕೋಟೆ ಅನೇಕ ಗ್ರಾಮಗಳಿಗೆ ಹೋಗಿದ್ದೇನೆ, ಪ್ರಮುಖರನ್ನು ಭೇಟಿ ಮಾಡಿದ್ದೇನೆ. ಎಲ್ಲೂ ವೀರಣ್ಣ ಚಿರಂತಿಮಠ ವಿರುದ್ಧ ಒಂದು ಶಬ್ದ ಕೇಳ್ತಾ ಇಲ್ಲ. ಎಲ್ಲರೂ ಸಹ ಈ ಬಾರಿ ಒಟ್ಟಾಗಿ ಒಂದಾಗಿ ವೀರಣ್ಣ ಚಿರಂತಿಮಠನ ಗೆಲ್ಲಿಸ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ. ನೀವು ಆಶ್ಚರ್ಯ ಪಡ್ಬೋದು, ದಾವಣಗೆರೆಯಲ್ಲೂ ಸಹ ಈ ಬಾರಿ ಚುನಾವಣೆಯಲ್ಲಿ ಗೆಲ್ತೇವೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ಹೀಗಾಗಿ ಅವರ ಜನಾಂಗದ ಅಭ್ಯರ್ಥಿನಿಯಲ್ಲಿ ನಿಲ್ಲಿಸಿ ಇಲ್ಲಿ 4 ಬಾರಿ ಇಲ್ಲಿ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆ ಪ್ರಯತ್ನಕ್ಕೆ ಯಶಸ್ಸು ಸಿಗೋದಿಲ್ಲ. 100ಕ್ಕೆ 100. ಬಾಗಲಕೋಟೆ ಬೈ ಎಲೆಕ್ಷನ್ ಪ್ರಚಾರದ ವೇಳೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆ ಪ್ರತಾಪ್ ಸಿಂಹ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಐಹೊಳೆ ಗ್ರಾಮದಲ್ಲಿ ಪ್ರಚಾರದ ವೇಳೆ ಸಿಎಂಗೆ ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು. ಹೀಗಾಗಿ ಚುನಾವಣಾ ಅಧಿಕಾರಿಗಳು ಪ್ರತಾಪ್ ಸಿಂಹ ವಿರುದ್ಧ ಕೇಸ್ ದಾಖಲಿಸಿಕೊಂಡಿದ್ದು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಡ್ತಾರೆ, ನಾನು ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ಮಾಂಸ ತಿಂತೀನಿ. ಅಣ್ಣ, ನೀವು ಮಾಂಸಾಹಾರ ತಿನ್ನು, ಏನು ಬೇಕಾದ್ರೂ ಮಾಡು, ನೀನು ಬೇಕಾದ್ರೆ ಬೇಡ ಅಂತ. ಒಬ್ಬರು ನಾಯಕ ಅವರು ಅಮೀನ್ಗಢಲ್ಲಿ ಕಮಲ್ಗಿಯಲ್ಲಿ ಅಮೀನ್ಗಢಲ್ಲಿ ಮಾತಾಡುವಾಗ ಪ್ರತಾಪ್ ಸಿಂಹ ಅವರು ಮಾತಾಡುವಾಗ ಅವರು ಕೆಲವು ಅಬ್ಜೆಕ್ಷನೇಬಲ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಅದರ ಬಗ್ಗೆ ಒಂದಾಗಿದೆ. ಒಬ್ಬರು ನಾಯಕ ಅವರು ಅಮೀನ್ಗಢಲ್ಲಿ ಕಮಲ್ಗಿಯಲ್ಲಿ ಅಮೀನ್ಗಢಲ್ಲಿ ಮಾತಾಡುವಾಗ ಪ್ರತಾಪ್ ಸಿಂಹ ಅವರು ಮಾತಾಡುವಾಗ ಅವರು ಕೆಲವು ಅಬ್ಜೆಕ್ಷನೇಬಲ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಅದರ ಬಗ್ಗೆ ಒಂದಾಗಿದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ 38ನೇ ದಿನವೂ ಮುಂದುವರೆದಿದೆ. ಹರ್ಮುಜ್ ರಿಓಪನ್ಗೆ ಇರಾನ್ ಒಪ್ಪಿಗೆ ನೀಡಿಲ್ಲ. ಹೀಗಾಗಿ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಂಗಳವಾರದ ಡೆಡ್ಲೈನ್ ಕೊಟ್ಟಿದ್ದಾರೆ. ಮಂಗಳವಾರ ರಾತ್ರಿ 8 ಗಂಟೆಯೊಳಗೆ ಹರ್ಮುಜ್ ಜಲಸಂಧಿ ತೆರೆಯದಿದ್ರೆ
ರಾಕ್ ಶಿರಾಜ್ ಸ್ಫೋಟಿಸುವುದಾಗಿ ಟ್ರಂಪ್ ಎಚ್ಚರಿಸಿದ್ದಾರೆ. ಇರಾನ್ ಪವರ್ ಪ್ಲಾಂಟ್ಸ್ ಸೇರಿ ಹಲವು ಕಟ್ಟಡಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ನಡುವೆ ಸಂಧಾನದ ಮಾತುಕತೆ ಕೂಡ ಜೋರಾಗಿದೆ. ಪಾಕಿಸ್ತಾನ ಹಾಗೂ ಈಜಿಪ್ಟ್ ದೇಶಗಳು ಅಮೆರಿಕ ಹಾಗೂ ಇರಾನ್ ವಿದೇಶಾಂಗ ಅಧಿಕಾರಿಗಳ ಸಂಪರ್ಕದಲ್ಲಿದ್ದು ಹರ್ಮುಜ್ ಓಪನ್ ಮಾಡಿಸೋಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಇದಕ್ಕೆ ಇರಾನ್ ಕೆಲ ಕಂಡೀಷನ್ಗಳ ಮೇಲೆ ಒಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ. ಇನ್ನು ಟ್ರಂಪ್ ವಾರ್ನಿಂಗ್ಗೆ ಇರಾನ್ ಕೌಂಟರ್ ಕೊಟ್ಟಿದೆ. ಯುದ್ಧದ ನಷ್ಟ ಭರಿಸುವವರೆಗೂ ಹರ್ಮುಜ್ ಬಂದ್ ಆಗಿಯೇ ಇರುತ್ತೆ ಅಂತ ಹೇಳಿದೆ. ಅಲ್ಲದೆ ಹರ್ಮುಜ್ ಮಾರ್ಗದ ವೇಳಾಪಟ್ಟಿ ಸಲ್ಲಿಕೆಗೆ ಸೂಚನೆ ನೀಡಿದೆ. ತೈಲ ಮಾರಾಟ ಸಂಸ್ಥೆಗೆ ಇರಾನ್ ಸೂಚನೆ ಕೊಟ್ಟಿದ್ದು 24 ಗಂಟೆಗಳ ಒಳಗೆ ಯಾವ್ಯಾವ ದೇಶ ಎಷ್ಟೆಷ್ಟು ಹಡಗು ಸಂಚಾರ ಮಾಡುತ್ತೆ ಅಂತ ವೇಳಾಪಟ್ಟಿ ಸಲ್ಲಿಸುವುದಕ್ಕೆ ಸೂಚನೆ ಕೊಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ಈ ಮಧ್ಯೆ ಇರಾನ್ ಸರ್ವೋಚ್ಚ ನಾಯಕ ಮುಜ್ತಾಬ್ ಖಮೇನಿ ಅವರ ಹೊಸ ವಿಡಿಯೋವೊಂದನ್ನು ಇರಾನ್ ರಿಲೀಸ್ ಮಾಡಿದೆ. ಇರಾನ್ನ ಮಿಲಿಟರಿ ಆಪರೇಷನ್ ರೂಮ್ಗೆ ಮುಜ್ತಾಬ್ ತೆರಳಿ ಪರಿಶೀಲನೆ ಮಾಡಿರುವ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಎಲ್ಪಿಜಿ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ನಗರದಲ್ಲಿದ್ದ 6 ಎಲ್ಪಿಜಿ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಇನ್ನು ಒಂದು ಬಂಕ್ನಲ್ಲಿ ಮಾತ್ರ ಗ್ಯಾಸ್ ಲೋಡ್ ಬಂದಿರೋ ಹಿನ್ನೆಲೆ ಗ್ಯಾಸ್ ಹಾಕಿಸಿಕೊಳ್ಳಲು ಕಿಲೋಮೀಟರ್ ಗಟ್ಟಲೆ ಆಟೋಗಳು ಬಂಕ್ ಮುಂದೆ ಕ್ಯೂ ನಿಂತಿದ್ದು ಗ್ಯಾಸ್ ಹಾಕಿಸಿಕೊಳ್ಳಲು ಪರದಾಡಿದ್ದಾರೆ. ಈ ಮಧ್ಯೆ ಗ್ಯಾಸ್ ದರ ಕೂಡ ₹105ಗೆ ಏರಿಕೆಯಾಗಿದ್ದು ಚಾಲಕರು ಬೆಲೆ ಏರಿಕೆಯಿಂದಾಗಿ ಕಂಗಾಲಾಗಿದ್ದಾರೆ. ಗ್ಯಾಸ್ ಏಜೆನ್ಸಿ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಮೈಸೂರಿನ ಹುಣಸೂರಿನ ಚೌಡಾಂಬಿಕಾ ಗ್ಯಾಸ್ ಏಜೆನ್ಸಿಯಲ್ಲಿ ನಡೆದಿದೆ. 3 ತಿಂಗಳಾಯಿತು ಗ್ಯಾಸ್ ಬುಕ್ ಮಾಡಿ, ಆದರೆ ಇನ್ನೂ ವಿತರಣೆ ಮಾಡಿಲ್ಲ ಅಂತ ಏಜೆನ್ಸಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಯುದ್ಧದಿಂದಾಗಿ ಗ್ಯಾಸ್ ಲೋಡ್ ಬರ್ತಿಲ್ಲ, ಒಂದು ವೇಳೆ ಬಂದರೆ ವಿತರಣೆ ಮಾಡ್ತೀವಿ ಅಂತ ಏಜೆನ್ಸಿ ಮಾಲೀಕರು ಹೇಳಿದ್ದಾರೆ. ಆದರೆ ಇದಕ್ಕೂ ಸಮಾಧಾನವಾಗದೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಐದರಲ್ಲಿ ಬಂದೈತೆ ಕೊಡ್ತಾನೆ ಇಲ್ಲ, ಓಟಿಪಿ ನಂಬರ್ ಬಂದೈತೆ ಕೊಡ್ತಾ ಇಲ್ಲ ಏನಂತವ್ರೆ ಅವರು. ಏನೋ ಬಂದಿಲ್ಲ ಆಮೇಲೆ ಸಿಲಿಂಡರ್ ಕೊಡೋನು ಫೋನ್ ಮಾಡಿದ್ರೆ ಎತ್ತಲ್ಲ ಬಿಜಿ ಮಾಡ್ಕೊತಾನೆ. ಗ್ಯಾಸ್ ಬರ್ತಾರೆ ಸರ್. ಎಷ್ಟು ದಿನ ಆಯ್ತು? 28ನೇ ತಾರೀಕೆ ನಂಬರ್ ಎಲ್ಲ ಕಳ್ಸಾರೆ. ಈಗ ಬಂದು ಕೇಳಿದ್ರೆ ಗ್ಯಾಸ್ ಬಂದ ಕೊಡ್ತಾರೆ. ರಾಜ್ಯ ಬಿಜೆಪಿ ರಾಜ್ಯ ಕಚೇರಿಗೂ ಕೊಲ್ಲಿ ಯುದ್ಧದ ಎಫೆಕ್ಟ್ ತಟ್ಟಿದೆ. ಬಿಜೆಪಿ ಕಚೇರಿಯಲ್ಲೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಅಡುಗೆ ಸಿಬ್ಬಂದಿ ಪರದಾಡಿದ್ದಾರೆ. ಹೀಗಾಗಿ ನಿನ್ನೆಯಿಂದ ವಿದ್ಯುತ್ ವಲಯಲ್ಲಿ ಸಿಬ್ಬಂದಿ ಅಡುಗೆ ಮಾಡ್ತಿದ್ದಾರೆ. ಗ್ಯಾಸ್ ಅಭಾವ ಇಲ್ಲ ಅಂತ ಕೇಂದ್ರ ಬಿಜೆಪಿ ಸರ್ಕಾರ ಹೇಳ್ತಿದೆ. ಆದರೆ ಇತ್ತ ರಾಜ್ಯ ಬಿಜೆಪಿ ಕಚೇರಿಯಲ್ಲೇ ಗ್ಯಾಸ್ ಸಿಗದೆ ಪರದಾಟ ಶುರುವಾಗಿದೆ. ಹೀಗಾಗಿ ಅಡುಗೆ ಸಿಬ್ಬಂದಿ ವಿದ್ಯುತ್ ವಲಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ಗ್ಯಾಸ್ ಅಭಾವ ವಿಚಾರವಾಗಿ ಬೆಂಗಳೂರಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಇಡೀ ಪ್ರಪಂಚಕ್ಕೆ ಗ್ಯಾಸ್ ಬಿಸಿ ತಟ್ಟಿದೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ₹500 ಆಗಿದೆ. ಇದಕ್ಕೆ ಡಿಕೆಶಿ ಏನ್ ಹೇಳ್ತಾರೆ? ಇವರಿಗೆ ಕುಕ್ಕರ್ ಬ್ರದರ್ ಅಂದ್ರೆ ಪ್ರೀತಿ. ಹಾಗಾಗಿ ಡಿಕೆಶಿ ಈ ಬಗ್ಗೆ ಏನ್ ಹೇಳ್ತಾರೆ? ಹರ್ಮುಜ್ನಲ್ಲಿ ಭಾರತದ ಹಡಗು ಮಾತ್ರ ಬಿಡುತ್ತಿದ್ದಾರೆ, ಪಾಕಿಸ್ತಾನದ ಹಡಗನ್ನು ಹೊಡಿತಾ ಇದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದ ಹೇಳ್ತಾನೆ. ಆದರೆ ಈ ವಿಚಾರದಲ್ಲೂ ಸಿದ್ದರಾಮಯ್ಯ ಡಿಕೆಶಿ ಬೆಂಕಿ ಹಚ್ಚೋಣ ಅಂತ ಕಾಯುತ್ತಿದ್ದಾರಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಫಸ್ಟು ಡಿ.ಕೆ. ಶಿವಕುಮಾರ್ ಕಿತಾಪತಿ ಮಾಡ್ತಾವ್ರಲ್ಲ, ಅವನು ರಾಜ್ಯದ ಜನತೆ ಕ್ಷಮೆ ಕೇಳ್ತಾರೆ. ಯುದ್ಧ, ಕೊಲ್ಲಿ ಯುದ್ಧ ಇವ್ರಿಗೆ ಬಹಳ ಫೇವರೇಟು. ರಾಹುಲ್ ಗಾಂಧಿ ಬಹಳ ಮೆಚ್ಚುವಂಥ ದೇಶ ಯಾವುದು? ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ರೇಟು ₹500. ಅದಕ್ಕೆ ಡಿ.ಕೆ. ಶಿವಕುಮಾರ್ ಏನು ಕಾಮೆಂಟ್ ಹೇಳ್ತಾರೆ? ಯಾಕೆಂದರೆ ಇವರೆಲ್ಲ ಕುಕ್ಕರ್ ಬ್ರದರ್ನ ನಮ್ಮ ಬ್ರದರ್ ಅಂದ್ರಲ್ಲ, ಆ ಕುಕ್ಕರ್ ಬ್ರದರು ಪಾಕಿಸ್ತಾನದವನೇ. ಇರಾನ್ನವರು ಪಾಕಿಸ್ತಾನ ಹಡಗನೂ ಉಡಿಸ್ ಮಾಡಿದ್ದಾರೆ. ಆದರೆ ನಮ್ಮ ದೇಶದ ಹಡಗುಗಳು ಸರಾಗವಾಗಿ ಬರೋ ರೀತಿ ಮಾಡಿದ್ದಾರೆ. ನಾನು ಪ್ರಧಾನಿ ನರೇಂದ್ರ ಮೋದಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಆದರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ಗೆ ಇಲ್ಲೂ ಏನಾರ ಬೆಂಕಿ ಹೆಚ್ಚಕ್ಕೆ ಅವಕಾಶ. ಪ್ರಪಂಚದ ಸಮಸ್ಯೆ ಇದರಲ್ಲಿ ರಾಜಕಾರಣ ಯಾರಾದರೂ ಮಾಡಲಿಕ್ಕೆ ಹೋದರೆ ಅವ್ರಿಗೆ ಡೆಪಾಸಿಟ್ ಸಿಕ್ಕಲ್ಲ ಅಂತೇಳಿ. ವಿಶೇಷವಾಗಿ ನನಗೆ ಗೊತ್ತಿದೆ, ಈ ಕಾಂಗ್ರೆಸ್ನವರು ಅವರಿಗೆ ಅವ್ರ ಸರ್ಕಾರವನ್ನು ನಡೆಸಲಿಕ್ಕೆ ಯೋಗ್ಯತೆ ಇಲ್ಲ. ಇಂಥ ಭೀಕರವಾಗಿರ್ತಕ್ಕಂಥ ಯುದ್ಧ ನಡೀತಾ ಇದ್ದರೂ ಕೂಡ ಮೋದಿಯವರ ರಾಜತಾಂತ್ರಿಕ ಯಶಸ್ಸಿನಿಂದ ಇವತ್ತು ನಾವು ಊಟ ಮಾಡ್ತಾ ಇದ್ದೀವಿ. 3 ಹೊತ್ತು ಪೆಟ್ರೋಲ್ ಸಿಗ್ತಾ ಇದೆ, ಡೀಸೆಲ್ ಸಿಗ್ತಾ ಇದೆ, ಗ್ಯಾಸ್ ಸಿಗ್ತಾ ಇದೆ. ಇವ್ರಿಗೇನಾದ್ರು ನಾಚಿಕೆ ಇದೆ? ಕಾಳಸಂತೆಯಲ್ಲಿ ಗ್ಯಾಸ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿಚಾರದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಆಹಾರ ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಡಲಿ, ಅಂತಹ ಕಡೆ ಪೊಲೀಸರು ರೇಡ್ ಮಾಡಿ ಕಠಿಣ ಕ್ರಮ ಕೈಗೊಳ್ಳುತ್ತಾರೆ. ಈ ಬಗ್ಗೆ ಈಗಾಗಲೇ ಪೊಲೀಸರು ಆಹಾರ ಇಲಾಖೆ ಅಧಿಕಾರಿಗಳ ಜೊತೆ ರೇಡ್ ಮಾಡ್ತಿದ್ದಾರೆ. ಒಂದಷ್ಟು ಪ್ರಕರಣಗಳು ಕೂಡ ದಾಖಲಾಗಿದೆ. ಮುಲಾಜಿಲ್ಲದೆ ದಂಧೆಕೋರರ ಮೇಲೆ ಕ್ರಮ ಆಗುತ್ತೆ ಎಂದಿದ್ದಾರೆ. ಹೋಟೆಲ್ ನಮ್ಗೆ ಗ್ಯಾಸ್ ಬೇಕಲ್ಲ,
ಗ್ಯಾಸ್ ಬೇಕು, ಆಮೇಲಿಂದ ಪೆಟ್ರೋಲ್ ಡೀಸೆಲ್ ಬೇಕು. ಅದನ್ನು ಸರಿಯಾಗಿ ಎಲ್ಲ ರಾಜ್ಯಗಳಿಗೂ ಕೊಟ್ಟಾಗೆ ನಮಗೂ ಕೂಡ ಸಮರ್ಪಕವಾಗಿ ಕೊಟ್ಟರೆ ಸರಿ ಆಗುತ್ತೆ. ಕೆಲವರು ಬಂಡವಾಳ ಮಾಡ್ಕೊಂಡಿದ್ದಾರೆ ಸರ್, ಒಂದು ಡಬ್ಬಲ್ ವಸೂಲಿ ಮಾಡೋದು ನಾವು ನ್ಯಾಯ ಕೊಡಿಸುವಂತೆ ಕುಮಾರಸ್ವಾಮಿಗೆ ಕಾಲಿಗೆ ವ್ಯಕ್ತಿ ಬಿದ್ದು ಗೋಳಾಡಿರುವ ಘಟನೆ ಮಂಡ್ಯದಲ್ಲಿ ನಡೆದ ದಿಶಾ ಸಭೆಯಲ್ಲಿ ಘಟನೆ ನಡೆದಿದೆ. ನನ್ನ ಪತ್ನಿ ವಿಜಯಲಕ್ಷ್ಮಿ ಜೊತೆ ಅನ್ನದಾನಿ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಪ್ರಸನ್ನಕುಮಾರ್ ಅನ್ನೋರು ಆರೋಪ ಮಾಡಿದ್ದಾರೆ. ಅಲ್ಲದೆ ನನಗೆ ನ್ಯಾಯ ಕೊಡಿಸುವಂತೆ ಕುಮಾರಸ್ವಾಮಿ ಕಾಲಿಗೆ ಬಿದ್ದು ಪ್ರಸನ್ನಕುಮಾರ್ ಗೋಳಾಡಿದ್ದಾರೆ. ಈ ವೇಳೆ ಕುಮಾರಸ್ವಾಮಿ ದಿಶಾ ಸಭೆ ಬಳಿಕ ಈ ಬಗ್ಗೆ ಮಾತನಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮತ್ತು 4 ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಚುನಾವಣಾ ಪೂರ್ವ ಸರ್ಕಾರ ಕೊಟ್ಟ ಭರವಸೆ ಈಡೇರಿಸಿಲ್ಲ. ಹೀಗಾಗಿ ಭರವಸೆ ಈಡೇರಿಸುವಂತೆ ಪಟ್ಟು ಹಿಡಿದಿದ್ದು ಸಾರಿಗೆ ನೌಕರರು ಪ್ರತಿಭಟನೆ ನಡೆಸಿದ್ದಾರೆ. ಏಪ್ರಿಲ್ 8ರಂದು ಚಿತ್ರದುರ್ಗದಿಂದ ಪಾದಯಾತ್ರೆ ಆರಂಭಿಸಿ ಏಪ್ರಿಲ್ 21ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಪಾದಯಾತ್ರೆ ತಲುಪಲಿದೆ. ಬಳಿಕ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಲಿದ್ದಾರೆ. ಹುಬ್ಬಳ್ಳಿಯಲ್ಲಿ 2ನೇ ಲವ್ ಜಿಹಾದ್ ಪ್ರಕರಣ ಸಂಬಂಧಪಟ್ಟಂಗೆ ಮುಫೀಜ್ನೆ ಧಮಕಿ ಹಾಕಿ ಸಂತ್ರಸ್ತೆಯಿಂದ ವಿಡಿಯೋ ಮಾಡಿಸಿರುವ ಆ ವಿಡಿಯೋಗಳು ಈಗ ವೈರಲ್ ಆಗಿದೆ. ಈ ಬಗ್ಗೆ ಮಾತನಾಡಿರುವ ಸಂತ್ರಸ್ತೆ, ಮುಫೀಜ್ನೆ ನನಗೆ ಧಮಕಿ ಹಾಕಿ ವಿಡಿಯೋ ಮಾಡಿಸಿದ್ದಾನೆ. ರಿಜಿಸ್ಟರ್ ಮದುವೆಗೆ ಮಾಡಿಕೊಳ್ಳಲು ಮುಂದಾದಾಗ ನಾನು ಆತ್ಮಹತ್ಯೆಗೆ ಯತ್ನಿಸಿದ್ದೆ. ಇದಾದ ನಂತರ ಮುಫೀಜ್ ನನಗೆ ಬ್ಲಾಕ್ಮೇಲ್ ಮಾಡಿದ್ದ. ಪೋಷಕರು ಹಿಂದೂಪರ ಸಂಘಟನೆ ವಿರುದ್ಧ ಹೇಳಿಕೆ ನೀಡುವಂತೆ ಬೆದರಿಕೆ ಹಾಕಿದ್ದ. ಈಗ ನನ್ನ ವಿಡಿಯೋಗಳನ್ನು ಇಟ್ಕೊಂಡು ವೈರಲ್ ಮಾಡಲಾಗ್ತಾ ಇದೆ. ಕೆಲ ಕಾಂಗ್ರೆಸ್ ನಾಯಕರು ಇದರ ರಾಜಕೀಯ ಲಾಭ ಪಡೆದುಕೊಳ್ತಾ ಇದ್ದಾರೆ ಅಂತ ಸಂತ್ರಸ್ತೆ ಆರೋಪ ಮಾಡಿದ್ದಾಳೆ. ಮಂತ್ಸ್ ಬ್ಯಾಕ್ ಅವೆಲ್ಲ ವೀಡಿಯೋಸ್ ಅವನಾಗೆ ನನಗೆ ಬೆದರಿಕೆ ಹಾಕಿ ನನಗೆ ವೀಡಿಯೋ ಮಾಡಿಸಿದ್ದ. ಆಮೇಲೆ ಏನಾದರೂ ವೀಡಿಯೋಸ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಫೋಟೋಸ್ ವೀಡಿಯೋಸ್ ವೈರಲ್ ಮಾಡ್ತೀನಿ ಅಂಥೇಳಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ದೆ. ಅವ್ರ ಫ್ರೆಂಡ್ ಸರ್ಕಲ್ಲು ನನಗೆ ಬೆದರಿಕೆ ಹಾಕಿದ್ರೆ, ನೀನು ಏನಾದರೂ ಮಾಡಲಿಲ್ಲ ಅಂದ್ರೆ ಫೋಟೋಸ್ ಮತ್ತು ಇದು ವೀಡಿಯೋನ ವೈರಲ್ ಮಾಡ್ತೀವಿ, ಹೀಗೆಲ್ಲ ನನಗೆ ಬೆದರಿಕೆ ಹಾಕಿ ಈಗೇನು ವೈರಲ್ ಆಗ್ತಿದ್ದಾವಲ್ಲ ಅವು ನನ್ನ ಇಚ್ಛೆಲೇ ನಾ ವಿಡಿಯೋ ಮಾಡಿಲ್ಲ. ಅವನಾಗೆ ನನಗೆ ಬ್ಲ್ಯಾಕ್ಮೇಲ್ ಮಾಡಿ ನನ್ನ ಫೋಟೋಸ್ ಮತ್ತು ವಿಡಿಯೋ ವೈರಲ್ ಮಾಡ್ತೀನಂತ ಅಂದು ನನಗೆ ಬೆದರಿಕೆ ಹಾಕಿ ನನಗೆ ವಿಡಿಯೋ. ಇನ್ನು ಲವ್ ಜಿಹಾದ್ ಪ್ರಕರಣದ ಬಗ್ಗೆ ಮಾತನಾಡಿದ ಶ್ರೀರಾಮ ಸೇನೆ ಮುಖಂಡ ಶ್ರೀಧರ್, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡದಲ್ಲಿ ಜಿಮ್ಗಳು ಜಿಹಾದ್ ಹೆಚ್ಚಾಗಿದೆ. ಜಿಮ್ಗಳಲ್ಲಿಯೇ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಧಾರವಾಡದಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಈಗ ಹುಬ್ಬಳ್ಳಿಯ ಮಜಲ್ ಜಿಮ್ನಲ್ಲಿ 2 ಪ್ರಕರಣ ಬೆಳಕಿಗೆ ಬಂದಿದೆ. ಹೀಗಾಗಿ ಇಂತಹ ಜಿಮ್ಗಳ ಪತ್ತೆಯಾಗಬೇಕು, ಯುವತಿಯರನ್ನ ಟ್ರ್ಯಾಪ್ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಇವೆಲ್ಲ ಈಗ ಮಸಲ್ ಫ್ಯಾಕ್ಟ್ರಿ ಅಂತ ಹೇಳಿ ಏನಿದೆಯಲ್ಲ ಅದರಲ್ಲಿ ಆಗ್ತಾ ಇರೋದು ಈಗ 2ನೇ ಪ್ರಕರಣ. ಅದೇ ಜಿಮ್ಮಲ್ಲಿ ಇರುವಂತಹ ಟ್ರೈನರ್ಗಳು ಮತ್ತು ಏನು ಟ್ರೈನಿಂಗ್ ತೊಗೊತಾರೆ ಅವರೇ ಇದು ಬೆಳಕಿಗೆ ಬರ್ತಾ ಇದೆ ಅದೊಂದು ಮಸಲ್ ಫ್ಯಾಕ್ಟ್ರಿ ಜಿಮ್ದಿಂದ. ಹಾಗಾದರೆ ಅದು ಏನು ಜಿಮ್ ನಡೆಸ್ತಾ ಇದ್ದಾರಾ, ಏನು ಇದು ಲವ್ ಜಿಹಾದ್ ಮಾಡುವಂಥ ಜಿಹಾದ್ ಮಾಡುವಂಥದ್ದು ಏನೋ ಅವರು ಒಂದು ಅಡ್ಡ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಈ ಥರದ ಆದಂತಹ ಜಿಮ್ಗಳನ್ನು ಬಂದ್ ಮಾಡಬೇಕು ಅನ್ನೋದು, ಅವರ ಲೈಸೆನ್ಸನ್ನು ರದ್ದು ಮಾಡಬೇಕು ಅನ್ನೋದನ್ನು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿಯ ಜಿಮ್ಗಳಲ್ಲಿ ಲವ್ ಜಿಹಾದ್ ಆರೋಪ ಹಿನ್ನೆಲೆ ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ಜಿಮ್ ಮಾಲೀಕರ ಸಭೆ ನಡೆಸಲಾಗಿದೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಜಿಮ್ ಟ್ರೈನರ್ಗಳು ಹಾಜರಾಗಿದ್ದು, ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಮಹಿಳೆಯರು ಮತ್ತು ಯುವತಿಯರಿಗೆ ತರಬೇತಿ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಜಿಮ್ನಲ್ಲಿ ಯಾವ ರೀತಿ ಟ್ರೈನಿಂಗ್ ಕೊಡಲಾಗುತ್ತೆ ಅಂತ ಪರಿಶೀಲನೆ ಮಾಡಲಾಗಿದೆ. ಯಾವುದೇ ಅಚಾತುರ್ಯ ನಡೆಯದಂತೆ ತರಬೇತಿ ಕೊಡಬೇಕು, ಮಹಿಳೆಯರಿಂದಲೇ ಯುವತಿಯರಿಗೆ ತರಬೇತಿ ಕೊಡಿಸಬೇಕು ಅಂತ ಸೂಚಿಸಲಾಗಿದೆ. ಈ 2 ಪ್ರಕರಣಗಳಲ್ಲಿ ಯುವತಿಯರಿಗೆ ನಾವು ಮತ್ತೆ ನೋಟಿಸ್ ಕೊಟ್ಟು ಹೆಚ್ಚುವರಿ ಹೇಳಿಕೆಯನ್ನು ಮತ್ತು ವಿವರವಾದ ಹೇಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಕರೆಸ್ತಾ ಇದ್ದೇವೆ. ಅವರು ಸ್ವಲ್ಪ ನಾವು ಶಾಕಲ್ಲಿದ್ದೀವಿ, ಮೆಂಟಲ್ ಶಾಕಲ್ಲಿದ್ದೀವಿ, ಮತ್ತು ನಾವು ಸದ್ಯಕ್ಕೆ ಹೊರಗೆ ಬಂದು ಹೇಳುವಂಥ ಸ್ಥಿತಿಲಿ ಇಲ್ಲ ಅಂತ ಹೇಳಿದ್ರ ಹಿನ್ನೆಲೆಯಲ್ಲಿ ಇನ್ನೂ ತಡವಾಗಿದೆ. ಅವ್ರಿಗೆ ಒಂದು ಅವಕಾಶ ಕೊಡಲಾಗುತ್ತೆ. ಆ ಅವಕಾಶದಲ್ಲಿ ಅವ್ರಿಗೆ ಏನೆಲ್ಲ ತೊಂದರೆ ಆಗಿದೆ, ಯಾರ್ಯಾರಿಂದ ತೊಂದರೆ ಆಗಿದೆ, ಯಾವೆಲ್ಲ ಸಂದರ್ಭದಲ್ಲಿ ಯಾವ್ಯಾವ ರೀತಿ ತೊಂದರೆ ಆಗಿದೆ ಎಲ್ಲವನ್ನೂ ಅವರು ಹೇಳ್ಬೋದಾಗಿದೆ. ಅವರೇ ಇನ್ನು ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೀರ್ ಮುಲ್ಲಾನ ಜಿಮ್ನಲ್ಲಿನ ಕರಾಳ ಸತ್ಯವನ್ನ ನೇಹಾ ತಂದೆ ನಿರಂಜನ್ ಹಿರೇಮಠ್ ಬಿಚ್ಚಿಟ್ಟಿದ್ದಾರೆ. ಈ ಕುರಿತು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ನೇಹಾ ಹಿರೇಮಠ್ ಹಂತಕ ಫಯಾಜ್ಗೂ ಸಹ ಇದೇ ಜಿಮ್ನಲ್ಲಿ ತರಬೇತಿ ನೀಡಲಾಗ್ತಾ ಇತ್ತು. ಅಲ್ಲದೆ ಸಮೀರ್ ತಂದೆ ಆಗಾಗ ಕಾಲ್ ಮಾಡ್ತಾ ಇದ್ರು. ನಿಮ್ಮ ಏರಿಯಾದಲ್ಲಿ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಏರ್ಪಡಿಸೋಣ, ಆರ್ಥಿಕ ನೆರವು ನೀಡುವಂತೆ ಒತ್ತಾಯಿಸ್ತಾ ಇದ್ರು. ನನ್ನ ಮಗಳ ಹತ್ಯೆಯಲ್ಲೂ ಈ ಸಮೀರ್ ಹಾಗೂ ಆತನ ಸಹೋದರಿ ತಂದೆಯ ಕೈವಾಡ ಇರಬಹುದು ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹತ್ಯೆ ಕೂಡ
ಆ ಆರೋಪಿಗೂ ಕೂಡ ಇವರ ಟ್ರೈನರ್ ಆಗಿದ್ದರು ಮತ್ತು ಇದೇ ಮಾಡೆಲ್ನಲ್ಲಿ ಅವಾಗೂ ಕೂಡ ಅವರು ಪ್ರಯತ್ನ ಮಾಡಿದರು. ಇದ್ರ ಹಿಂದೆ ಒಂದು ದೊಡ್ಡ ಜಾಲನೇ ಇದೆ. ಇವರು ಮೋಸ್ಟ್ಲಿ ಎಲ್ಲರ ಕಡೆಯಿಂದ ಸುಪಾರಿ ತಗೊಂಡು ಇದ್ರ ಹಿಂದೆ ದೊಡ್ಡದೊಂದು ಕೈವಾಡ ಇದೆ. ಅದಕ್ಕೆ ನಾನು ಅವ್ರ ತಂದೆಯವ್ರನ್ನ ಮತ್ತು ಅವ್ರ ಸಹೋದರಿನ ಮತ್ತು ಅವ್ರು ಏನದಾರ ಎಲ್ಲರೂ ಟೀಮನ್ನು ಕುಲಂಕುಷವಾಗಿ ಚೌಕಶಿ ಮಾಡಿ ತನಿಖೆ ಮಾಡಿ ಮತ್ತು ಇದ್ರ ಹಿಂದೆ ಏನು ಷಡ್ಯಂತ್ರ ಇದೆ. ನ್ಯಾಯ ಹಿರೇಮಠ ಪ್ರೀತಿ ನೆಪದಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣ ಸಂಬಂಧಪಟ್ಟಂಗೆ ಕಡೆಗೂ ಆರೋಪಿ ವಿರುದ್ಧ ಬೆಳಗಾವಿಯ ಶಹಾಪುರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಸಂತ್ರಸ್ತೆ ನೀಡಿದ ದೂರು ಆಧರಿಸಿ ಯುವತಿಗೆ ಮೋಸ ಮಾಡಿದ ಈಶ್ವರ್ ಸಿಂಗ್ ಬಡಗುಜರ್ನ ಬಂಧನ ಮಾಡಿದ್ದಾರೆ. ಫೇಸ್ಬುಕ್ನಲ್ಲಿ ಯುವತಿ ಪರಿಚಯ ಮಾಡಿಕೊಂಡಿದ್ದ ಈಶ್ವರ್ ಸಿಂಗ್ ಮದುವೆ ಆಗುವುದಾಗಿ ನಂಬಿಸಿ ಅತ್ಯಾಚಾರ ಬೆಸಗಿದ್ದ. ಅಲ್ಲದೆ ಯುವತಿಯಿಂದ 150 ಗ್ರಾಂ ಚಿನ್ನ, 19 ಲಕ್ಷ ರೂಪಾಯಿ ಕೂಡ ವಸೂಲಿ ಮಾಡಿದ್ದಂತೆ. ಕನ್ನಡಿಗರ ಮೇಲೆ ತಮಿಳಿಗರು ಗೂಂಡಾಗಿರಿ ಮಾಡಿರುವ ಘಟನೆ ಕರ್ನಾಟಕ ತಮಿಳುನಾಡು ಗಡಿ ಭಾಗ ಅತ್ತಿಬೆಲೆ ಬಳಿ ನಡೆದಿದೆ. ಟಿಟಿ ಚಾಲಕನನ್ನ ಅಡ್ಡಗಟ್ಟಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ವೈಟ್ಫೀಲ್ಡ್ನಿಂದ ತಮಿಳುನಾಡಿನ ಕೃಷ್ಣಗಿರಿಗೆ ಚಾಲಕ ಬಾಡಿಗೆ ಹೋಗಿದ್ರು. ಈ ವೇಳೆ ಟಿಟಿ ವಾಹನದಲ್ಲಿದ್ದವರಿಗೆ ಮತ್ತು ಕೃಷ್ಣಗಿರಿ ಲೋಕಲ್ ಜೊತೆ ಗಲಾಟೆಯಾಗಿದೆ. ಅಲ್ಲಿಂದ ತಪ್ಪಿಸಿಕೊಂಡು ಟಿಟಿ ವಾಹನದಲ್ಲಿ ಅತ್ತಿಬೆಲೆ ಕಡೆ ಬಂದಿದ್ರು. ಹಾಗಿದ್ರೂ ಕೂಡ ಫಾಲೋ ಮಾಡ್ಕೊಂಡು ಬಂದು ಹಲ್ಲೆ ನಡೆಸಿದ್ದಾರೆ. ಗಲಾಟೆ ದೃಶ್ಯ ಟಿಟಿ ವಾಹನದ ಡ್ಯಾಶ್ ಕ್ಯಾಮ್ನಲ್ಲಿ ಸೆರೆಯಾಗಿದೆ. ಗಾಡಿಗೆ ಹೋದಾಗ ಕಸ್ಟಮರ್ಗೂ ಮತ್ತು ಅಲ್ಲಿರೋ ಲೋಕಲ್ಗಳಿಗೆ ಜಗಳ ಆಗೈತೆ. ಆದ್ದರಿಂದ ಅವರು ಕಸ್ಟಮರ್ಗಳು ನಮಗೇನು ಹೇಳಿದ್ರು ಜಗಳ ಆಗೈತೆ ಹೋಗ್ಬಿಡ ನಡೀರಿ ಅಂತೇಳಿ. ಅದಕ್ಕೆ ನಾವೇನು ಮಾಡಿದ್ರೆ ಅಲ್ಲಿಂದ ಟಿ ಟಿ ಎತ್ಕೊಂಡು ನಾವು ಬರ್ತಾ ಇರ್ಬೇಕಾದ್ರೆ 1-2 ಜನ ಫಾಲೋ ಮಾಡಿದ್ರು. ಅತ್ತಿಬೆಲೆ ಟೋಲ್ ಹತ್ರ ಯೂಟರ್ನ್ ಹತ್ರ ಗಾಡಿ ಅಡ್ಡಾಕ್ಬಿಟ್ರು. ಒಂದು 4-5 ಜನ ಬಂದು ಗಾಡಿನ ಅಡ್ಡಾಕ್ಬಿಟ್ರು. ಅವಾಗ ಗಾಡಿ ನಿಲ್ಲಿಸ್ತೇನೆ. ಅವಾಗ ನಿಲ್ಲಿಸಿದಾಗ ಏನು ಮಾಡಿದ್ರು, ಅವರೆಲ್ಲರೂ ಬಂದ್ಬಿಟ್ಟು ನನಗೆ ಮಕ್ಕ ಮುಚ್ಚೆಲ್ಲ ಹೊಡೆದಾಕಿ ಅಲ್ಲೆಗಳೆಲ್ಲ ಇದು ಮಾಡಿ ಕೈಗೆ ಹೊಡೆದು. ಚಿಕ್ಕಮಗಳೂರಲ್ಲಿ ಕಂದಾಯ ಇಲಾಖೆಯ ಮಹಾ ಎಡವಟ್ಟಿನಿಂದಾಗಿ ಈಗ 150 ಕುಟುಂಬಗಳು ಕಂಗಾಲಾಗಿವೆ. 1992ರಲ್ಲಿ ಕಂದಾಯ ಇಲಾಖೆ ಹಕ್ಕುಪತ್ರ ನೀಡಿದ್ದ ಜಾಗ ಈಗ ಅರಣ್ಯ ಇಲಾಖೆಗೆ ಸೇರಿತು. ಮನೆ ಕಟ್ಟಲು ಆಗದೆ ಹಕ್ಕುಪತ್ರ ಪಡೆದ ಕುಟುಂಬಗಳ ಕಂಗಾಲಾಗಿದ್ದಾವೆ. ಹೀಗಾಗಿ ಅರಣ್ಯ ಇಲಾಖೆ ವಿರುದ್ಧ ಟೆಂಟ್ ಹಾಕಿ ಗ್ರಾಮಸ್ಥರು ಪ್ರತಿಭಟಿಸ್ತಾ ಇದ್ದಾರೆ. ಕಡೂರು ತಾಲೂಕಿನ ಗೌಡನಕಟ್ಟೆಹಳ್ಳಿ ಪ್ರತಿಭಟನೆ ಮಾಡಿ ಜನರು ಹಕ್ಕುಪತ್ರ ನೀಡಿದ್ದ ಜಾಗವನ್ನ ಕಂದಾಯ ಇಲಾಖೆಗೆ ವರ್ಗಾಯಿಸಿ ಅಂತ ಆಗ್ರಹಿಸಿದ್ದಾರೆ. ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಭವನ ಈಗ ಅಕ್ಷರಶಃ ಹಾಳು ಕೊಂಪೆಯಾಗಿದೆ. ಚಿಕ್ಕಬಳ್ಳಾಪುರದಲ್ಲಿರುವ ಅಂಬೇಡ್ಕರ್ ಭವನ ಈಗ ಗಾಂಜಾ ಸೇದುವವರ ಅಡ್ಡೆಯಾಗಿದೆ. ಭವನದ ಸುತ್ತಮುತ್ತ ಬಿಯರ್ ಬಾಟಲಿಗಳು, ಪಾನ್ ಮಸಾಲ ಮತ್ತು ಗುಟ್ಕಾ ಪ್ಯಾಕೆಟ್ಗಳು ರಾಶಿ ಬಿದ್ದಿದ್ದು, ಕಿಡಿಗೇಡಿಗಳ ಈ ವರ್ತನೆಯಿಂದ ಗ್ರಾಮದ ನಾಗರಿಕರು ಹಾದಿ ಬೀದಿಯಲ್ಲಿ ಓಡಾಡಲು ಭಯಪಡುವಂತಾಗಿದೆ. ಹೀಗಾಗಿ ಕೂಡಲೇ ಈ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗಬೇಕು ಎಂಬ ಕಾರಣಕ್ಕೆ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಕುಸುಬಿ ಖರೀದಿಗಾಗಿ ದರ ನಿಗದಿ ಮಾಡಿ ಘೋಷಣೆ ಮಾಡಿತ್ತು. ಆದರೆ ಕೊಪ್ಪಳದಲ್ಲಿ ಮಾತ್ರ ಕುಸುಬಿ ಕೇಂದ್ರವನ್ನು ಆರಂಭಿಸಿರಲಿಲ್ಲ. ಹೀಗಾಗಿ ಈ ಕುರಿತು ನ್ಯೂಸ್ 18ನಲ್ಲಿ ಮಾರ್ಚ್ 27ರಂದು ಕನ್ನಡ ನಾಡಿ ಕಾರ್ಯಕ್ರಮದಲ್ಲಿ ಸವಿಸ್ತಾರವಾದ ವರದಿ ಬಿತ್ತರ ಮಾಡಲಾಗಿತ್ತು. ಸದ್ಯ ವರದಿ ಪರಿಣಾಮವಾಗಿ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಕಸುಬಿ ಖರೀದಿ ಕೇಂದ್ರ ಆರಂಭಿಸಲು ಸರ್ಕಾರ ಆದೇಶ ಮಾಡಿದೆ. ಇದಕ್ಕೆ ರೈತರು ಸಂತಸಗೊಂಡಿದ್ದು ನ್ಯೂಸ್ 18 ಕಾರ್ಯಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಈ ಬೆಂಬಲ ಬೆಲೆ ಕೇಂದ್ರಗಳನ್ನು ಪ್ರಾರಂಭಿಸಿದ್ರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ವಿಳಂಬವಾಗಿತ್ತು. ನ್ಯೂಸ್ 18 ವಾಹಿನಿಯವರು ಕೂಡ ಇದನ್ನು ಸತತವಾಗಿ ಬೆನ್ನತ್ತಿ ಸರ್ಕಾರ ಗಮನಕ್ಕೆ ತರುವಂಗೆ ಮಾಡಿ ಮತ್ತೆ ಅದನ್ನು ಆದೇಶ ಹೊರಡಿಸುವಂಗೆ ಮಾಡಿದ್ದಕ್ಕಾಗಿ ನ್ಯೂಸ್ 18 ಕನ್ನಡ ವಾಹಿನಿಯವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಹಿನ್ನೆಲೆ ಚಿನ್ನಸ್ವಾಮಿ ಬಳಿ ಬ್ಲಾಕ್ ಮಾರ್ಕೆಟ್ ಹೆಚ್ಚಾಗಿತ್ತು. ಹೀಗಾಗಿ ಬ್ಲಾಕ್ನಲ್ಲಿ ಟಿಕೆಟ್ ಮಾರ್ತಿದ್ದವರ ವಿರುದ್ಧ ಕೇಸ್ ದಾಖಲು ಮಾಡಲಾಗಿತ್ತು. ಪ್ರಕರಣ ಸಂಬಂಧ ಒಟ್ಟು 7 ಜನರ ವಿರುದ್ಧ ಪ್ರತ್ಯೇಕ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬೆಂಗಾವಲು ಕಾರಿನೊಂದಿಗೆ ಗೂಡ್ಸ್ ವಾಹನದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು 3ರನ್ನ ಬಂಧಿಸಿದ್ದಾರೆ. ಬೆಳಗಾವಿಯ ರಾಮದುರ್ಗದ ಮುಸ್ತಾಕ್ ಹುಸೈನ್, ಸಲೀಂ ಹುಸೈನ್, ಸಾಬ್ ನದಾಫ್, ಕಂಡೂರಿನ ನದೀಂ ಅಬ್ದುಲ್ ಖಾದರ್ ಬಂಧಿತರಾಗಿದ್ದಾರೆ. ಹುಲಿಕಲ್ ಘಾಟಿ ಕಡೆಯಿಂದ ಹೊಸಂಗಡಿ ಚೆಕ್ಪೋಸ್ಟ್ ಕಡೆಗೆ ಬರ್ತಾ ಇದ್ದ ವಾಹನವನ್ನು ತಡೆದು ತಪಾಸಣೆ ಮಾಡಿದಾಗ ಎತ್ತುಗಳನ್ನು ಅಕ್ರಮವಾಗಿ ಸಾಗಿಸ್ತಾ ಇರೋದು ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಅಮಾಸೆ ಬೈಲು ಹೊಸಂಗಡಿ ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನೊಂದೆಡೆ ಯಾದಗಿರಿಯ ಗಾಂಧಿಗಂಜ್ ಪ್ರದೇಶದಲ್ಲಿರುವ ಅಕ್ರಮ ಕಸಾಯಿಖಾನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಕಸಾಯಿಖಾನೆಯಲ್ಲಿ ಸುಮಾರು 10ಕ್ಕೂ ಅಧಿಕ ಗೋವುಗಳನ್ನು ಕೂಡಿಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಕಸಾಯಿಖಾನೆ ಬಳಿ ಅಪಾರ ಪ್ರಮಾಣದ ಜಾನುವಾರುಗಳ ಮೂಳೆ, ಮಾಂಸ, ಚರ್ಮ ಪತ್ತೆಯಾಗಿದೆ. ಸ್ಥಳಕ್ಕೆ ನಗರ ಠಾಣೆ ಸಿಪಿಐ, ಪಿಎಸ್ಐ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ.
ನಾಳೆ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ, ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ. ಈ ಹಿಂದೆ ನಾಳೆ ಪರೀಕ್ಷಾ ಫಲಿತಾಂಶ ಬಿಡುಗಡೆ ಮಾಡುವುದಾಗಿ ಕೆಎಸ್ಇಎಬಿ ಹೇಳಿತ್ತು. ಆದರೆ ಕೊನೆಯ ಹಂತದ ಮೌಲ್ಯಮಾಪನ ಕೆಲಸ ಬಾಕಿ ಹಿನ್ನೆಲೆ ನಾಳೆ ಫಲಿತಾಂಶ ಪ್ರಕಟ ಇಲ್ಲ ಅಂತ ನ್ಯೂಸ್ 18ಗೆ ಕೆಎಸ್ಇಎಬಿ ಅಧ್ಯಕ್ಷ ಪ್ರಕಾಶ್ ನಿಟ್ಟಾಳಿ ಮಾಹಿತಿ ನೀಡಿದ್ದಾರೆ. ವೀಕೆಂಡ್ನಲ್ಲಿ ಅಜ್ಜಿ ಮನೆಯಲ್ಲಿ ಡ್ಯಾನ್ಸಿಂಗ್ ಸ್ಟಾರ್ ಪ್ರಭುದೇವ್ ಕಾಲ ಕಳೆದಿದ್ದಾರೆ. ಮೈಸೂರಿನ ನಂಜನಗೂಡು ತಾಲೂಕಿನ ಕೆಂಬಾಳು ಸಮೀಪದ ತೋಟದ ಮನೆಯಲ್ಲಿ ಪ್ರಭುದೇವ ವಾಸ್ತವ್ಯ ಹೂಡಿದ್ದು, ಸಾಮಾನ್ಯರಂತೆ ತೋಟದ ಜಗುಲಿಯಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಐಪಿಎಲ್ ಟೂರ್ನಿಯ 19ನೇ ಆವೃತ್ತಿಯ 12ನೇ ಪಂದ್ಯದಲ್ಲಿ ಕೆಕೆಆರ್ ಮತ್ತು ಪಂಜಾಬ್ ಮುಖಾಮುಖಿಯಾಗಲಿವೆ. ಇವತ್ತು ಕೋಲ್ಕತಾದ ಈಡನ್ ಗಾರ್ಡನ್ನಲ್ಲಿ ಪಂದ್ಯ ನಡೆಯಲಿದೆ. ಕೆಕೆಆರ್ ಬ್ಯಾಟಿಂಗ್ನಲ್ಲಿ ಮಿಂಚಿದ್ರೂ ಬೌಲಿಂಗ್ನಲ್ಲಿ ದುಬಾರಿ ಆಗ್ತಿದೆ. ವೇಗಿಗಳ ಕೊರತೆ ತಂಡಕ್ಕಿದ್ದು ಬ್ಯಾಟರ್ಗಳ ಮೇಲೆ ಒತ್ತಡ ಹೆಚ್ಚಿದೆ. ಪಂಜಾಬ್ ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಸಮತೋಲನ ಹೊಂದಿದ್ದು ಗೆಲ್ಲುವ ಫೇವರಿಟ್ ಟೀಮ್ ಎನಿಸಿಕೊಂಡಿದೆ.